ಆಷಾಢ ಮಾಸದ ಈ ಒಂದು ಕೆಸರುಗದ್ದೆ ಕಾರ್ಯಕ್ರಮ. ಶಿವಮೊಗ್ಗದಲ್ಲೊಂದು ವಿಭಿನ್ನ ಕೆಸರುಗದ್ದೆ ಆಟೋಟ ಸ್ಪರ್ಧೆ. ಕೆಸರುಗದ್ದೆಯಲ್ಲಿ ಓಡಿದ್ರು, ಹಗ್ಗ ಜಗ್ಗಾಡಿದ್ರು, ಹೆಂಡತಿಯನ್ನ ಹೊತ್ತುಕೊಂಡು ಹೋಗಲು ಆಗದೆ ಬಿದ್ರು. ಬದುಕಿನ ಜಂಜಾಟ ಬಿಟ್ಟು ಕೆಸರುಗದ್ದೆಯಲ್ಲಿ ಬಿದ್ದು ಎದ್ದ ದಂಪತಿ ಹಾಗೂ ಮಕ್ಕಳು. ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಶಿವಮೊಗ್ಗ ಜಿಲ್ಲಾ ಘಟಕದ ವತಿಯಿಂದ ಶಿವಮೊಗ್ಗ ಜಿಲ್ಲೆಯ ಆಯನೂರು ಬಳಿಯ ಇಟ್ಟಿಗೆಹಳ್ಳಿಯಲ್ಲಿ ಕೆಸರುಗದ್ದೆ ಆಟೋಟ ಸ್ಪರ್ಧೆಗಳು ನಡೆದವು. ನಮ್ಮ ಹಲವಾರು ಕಾರ್ಯಕ್ರಮಗಳು ಇದು ಒಂದು ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಚಾರಣಿಗರಿಗೂ, ಪರಿಸರ ಪ್ರಿಯರಿಗೂ, ಈ ಒಂದು ಊರಿನ ಪ್ರಮುಖರು, ಮುಖಂಡರು ಸ್ಪೆಷಲ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಔಟ್ ಆದವರು ಹೊರಗಡೆ ಹೋಗ್ಬಿಟ್ರೆ ಒಳ್ಳೇದು. ಎಪ್ಪತ್ತಕ್ಕೂ ಹೆಚ್ಚಿನ ಮಕ್ಕಳು ಹಾಗೂ ಹಿರಿಯರು ಕೆಸರುಭರಿತ ಗದ್ದೆಯಲ್ಲಿ ವಿವಿಧ ಆಟೋಟ ಸ್ಪರ್ಧೆಗಳಲ್ಲಿ ಉತ್ಸಾಹದಿಂದ ಭಾಗಿಯಾದರು. ಮಕ್ಕಳಿಗೆ ಓಟದ ಸ್ಪರ್ಧೆ, ವಾಲಿಬಾಲ್ ನಡೆದರೆ ದಂಪತಿಗಳಿಗೆ ಗಂಡ ಹೆಂಡತಿಯನ್ನ ಹೊತ್ತುಕೊಂಡು ಹೋಗುವ ಟಾಸ್ಕ್ ನೀಡಲಾಗಿತ್ತು. ಒಟ್ಟಾರೆ ಜಂಜಾಟದ ಬದುಕಿನಿಂದ ಒಂದಷ್ಟು ವಿರಾಮ ತೆಗೆದುಕೊಳ್ಳಲು ಕೆಸರುಗದ್ದೆ ಆಟೋಟ ಸ್ಪರ್ಧೆಯು ಸಾಕ್ಷಿಯಾಯಿತು. ಇವತ್ತು ನಾವು ಶಿವಮೊಗ್ಗ ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಶಿವಮೊಗ್ಗ ಡಿಸ್ಟಿಕ್ ಯೂನಿಟಿಂದ ನಾವು ಇಟ್ಟಿಗೆಹಳ್ಳಿಯಲ್ಲಿ ಕೆಸರಾಟ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಸೊ ಇದರಲ್ಲಿ ನಾವು ಸುಮಾರು ಒಂದು 80 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. 80ರಿಂದ 100 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಎಲ್ಲರೂ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಒಂದು ಮಕ್ಕಳಿಂದ ಹಿಡಿದು ಒಂದು ಕಪಲ್ಸ್ಗಳು, ಮಕ್ಕಳು, ಏಜ್ ಆದವರು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಎಲ್ಲರೂ ಖುಷಿಯಿಂದ ಎಂಜಾಯ್ ಮಾಡ್ತಿದ್ದಾರೆ. ನಾವು ಈ ಥರ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಹಾಗೆ ನಾವು ಚಾರಣಗಳನ್ನು ಯೂತ್ ಹಾಸ್ಟೆಲ್ನಿಂದ ಆರ್ಗನೈಸ್ ಮಾಡ್ತಾ ಇರ್ತೀವಿ. ನಮಸ್ತೆ, ನಾವು ಯೂತ್ ಹಾಸ್ಟೆಲ್ ಶಿವಮೊಗ್ಗದಿಂದ ಬಂದಿರೋದು. ಇಲ್ಲಿ ಕೆಸರುಗದ್ದೆ ಆಟ ಎಲ್ಲ ತುಂಬ ಚೆನ್ನಾಗಿತ್ತು. ಮಕ್ಕಳಿಗೆಲ್ಲ ಕರ್ಕೊಂಡು ಬಂದು ಆಟ ಆಡಿಸ್ತಿದ್ದೀರಲ್ವ, ಇದು ಇನ್ನೂ ಚೆನ್ನಾಗಿ ಅನಿಸುತ್ತೆ. ಮನೇಲಿದ್ದರೆ ಬರೀ ಮೊಬೈಲು, TV ಇದರಲ್ಲೇ ಇರ್ತಾರೆ. ಇದು ದೊಡ್ಡವರಿಗೂ ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿ ಕಪಲ್ಸ್ ಗೇಮ್ ಎಲ್ಲ ಆಡ್ತಿದ್ರು, ಅದು ಇನ್ನೂ ಚೆನ್ನಾಗಿತ್ತು. ಮಕ್ಕಳು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ, ದೊಡ್ಡವರು ಎಂಜಾಯ್ ಮಾಡ್ತಾ ಇದ್ದಾರೆ. Super!